ಒಂದು ಕಥೆ ಹೇಳ್ತಾರೆ. ಒಂದು ಮನೆಯೊಳಗೆ ಒಬ್ಬ ಶ್ರೇಷ್ಠ ಭಕ್ತ ದೇವರನ್ನು ಬಹಳ ಪ್ರೀತಿಸ್ತಾ ಇದ್ದ. ಆತನ ಮನೆ ಆತಿಥ್ಯದ ಮನೆ ಅಂತ ಪ್ರಚಾರ ಆಗಿತ್ತು ಎಲ್ಲ ಕಡೆ. ಅದೊಂದು ದೊಡ್ಡ ಊರ. ಒಂದು ಸಲ ಆ ಊರಿಗೆ ಒಬ್ಬ ವ್ಯಕ್ತಿ ಬಂದ, ಮುದುಕ. ಆತ ತಡ ಮಾಡಿ ಬಂದ. ಬಾಗಿಲುಗಳು ಅಷ್ಟಷ್ಟು ಮುಚ್ಚಿಕೊಂಡಿದ್ದು. ಒಂದೆರಡು ಬಾಗಿಲುಗಳನ್ನು ಬಡದ, ತೆರಿಲಿಲ್ಲ. ಯಾವ ಮನೆಯೊಳಗೆ ದೀಪದ ಅಂಥ ಬಾಗಿಲ ಬಡಿಬೇಕಂತ ಎಲ್ಲ ಕಡೆ ನೋಡ್ಕೋತ ಬಂದ. ಇಲ್ಲಿ ಒಂದು ಮನೆ ಇತ್ತಲ್ಲ, ಈ ಭಕ್ತನ ಮನೆ ಇತ್ತಲ್ಲ, ಆ ಮನೆಯೊಳಗೆ ದೀಪ ಉರಿತಿತ್ತು. ನೋಡ್ದ, ಬಾಗಿಲ ಬಡ್ದ. ಬಾಗಿಲ ತೆರೀತು. ಆ ಮನೆಯ ಮಾಲೀಕ ಒಬ್ಬ ಮುಪ್ಪಿನ ಮನುಷ್ಯ. ಆಗಲೇ 60-70 ವರ್ಷದ ವಯಸ್ಸ. ಬಂದವನಿಗೂ ಅಷ್ಟೇ ವಯಸ್ಸ. ಅವನು ಚಳಿಯೊಳಗೆ ನಡಕ್ತಾ ಬಂದಿದ್ದ. ಬಹಳ ದೂರದ ಪ್ರವಾಸ ಮಾಡಿ ಬಂದಿದ್ದ. ಹೊರಗೆ ಸಣ್ಣ ಹನಿ ಹನಿ ಮಳೆ ಆಗ್ತಿತ್ತು. ಚಳಿ ಬೀಸ್ತಾ ಇತ್ತು, ಚಳಿಯ ಗಾಳಿ. ಇಂಥದ್ರಾಗ ಬಾಗಿಲ ಬಡ್ದದ್ದ. ಬಾಗಿಲು ತೆರೆದತ್ತು. ಮುದುಕ, ನನಗೆ ಹಸುವಾಗಿದೆ, ಒಂದಿಷ್ಟು ರಾತ್ರಿ ಇರೋದಕ್ಕೂ ಒಂದಿಷ್ಟು ಸ್ಥಳ ಬೇಕು, ಒಂದಿಷ್ಟು ಬೆಚ್ಚಗೆ ಕೊಡ್ತೀಯಾ ಅಂತ ಕೇಳ್ದ. ಅವಾಗ ಮನೆ ಮಾಲೀಕ ಮನೆ ಮುದುಕನಿಗೆ ಬಹಳ ಸಂತೋಷ ಆಯಿತು. ನಿಮ್ಮಂಥವ್ರಿಗೆ ಇರೋದು ನನ್ನ ಮನೆ, ಅವಶ್ಯ ಬನ್ನಿ ಅಂದ. ಆ ಮುದುಕನಿಗೆ ಬಟ್ಟೆ ಕೊಟ್ಟ, ಎಲ್ಲ ಮುಖಮಾರ್ಜನ ಆಯಿತು, ಅಡಿಗೆ ಮಾಡ್ದ, ಕೂಡ್ರಿಸಿದ. ಆ ಬಳಿಕ ನೀಡಿದ ಕೂಡಲೇ ಈತ ಇನ್ನೇನು ಅದನ್ನು ಮುರಿದು ಹಿಂಗೆ ತಿನ್ನಬೇಕು. ಅಷ್ಟರಲ್ಲೇ ಮನೆ ಮಾಲೀಕ ಮುದುಕ ಹೇಳ್ದ, ನೋಡು, ಇದು ನನ್ನ ದೇವರ ಮನೆ, ಇದು ಭಕ್ತನ ಮನೆ, ಗೊತ್ತಿರಲಿ. ನಿನಗೆ ಆತಿಥ್ಯ ಮಾಡುವವ ನಾನು. ನನ್ನ ಮನೆಯೊಳಗೆ ಒಂದು ಪದ್ಧತಿ, ದೇವನನ್ನು ನೆನೆಸಿಕೊಂಡೇ ನೀನು ಊಟ ಮಾಡಬೇಕು. ಆವಾಗ ಬಂದ ಮುದುಕ, ಅವನು ಗಟ್ಟಿ ಮುದುಕ ಇದ್ದ. ಅವ ಹೇಳ್ದ, ಇಟ್ಟು ತುತ್ತ ಅನ್ನಕ್ಕಾಗಿ ಅವನಿಗೆ ಯಾಕೆ ನೆನಪ ಮಾಡ್ಕೋಬೇಕು ನಾನು? ಎಷ್ಟು ಒಂದಿಷ್ಟು ಅನ್ನಕ್ಕಾಗಿ ನೆನಪ ಮಾಡೋದೇನು, ಅವನು ಕರೆಯೋದೇನು? ಇವೆಲ್ಲ ನಮ್ಮಷ್ಟಕ್ಕೆ ನಾವು ಮಾಡಬೇಕಾದ ಸಾಮಾನ್ಯ ಸಂಗತಿಗಳು. ನಾನಂತೂ ದೇವರ ಹೆಸರು ತಗೊಳ್ಳೋದಿಲ್ಲಪ್ಪ ಅಂದ. ಆವಾಗ ಮನೆ ಮುದುಕಂದ, ಈ ಮನೆಯಾಗ ಇಷ್ಟು ವರ್ಷ ನಾನು ಆತಿಥ್ಯ ಮಾಡಿದ್ದೇನೆ, ಒಬ್ಬ ಮನುಷ್ಯ ನಿನ್ನಂಥವ್ ಬಂದಿಲ್ಲ ಅಂದ. ಅವಾಗ ಬಂದ ಮುದುಕ ಹೇಳ್ದ, ಆದ್ದರಿಂದಲೇ ನೀನು ನನ್ನನ್ನು ಗೌರವಿಸಬೇಕು, ಯಾಕೆ ನಾನು ಒಬ್ಬನೇ ಇಂಥವ. ಅವನು ಜೋರಾಗೇನೆ ಇತ್ತು. ಆವಾಗ ಮುದುಕ ಹೇಳ್ದ, ಈ ಮನೆ ಮುದುಕ, ಇದು ನನ್ನ ಪರಂಪರೆ, ಇದು ನನ್ನ ಪದ್ಧತಿ, ಇದನ್ನು ನಾನು ಬದಲಾಯಿಸೋದಿಲ್ಲ. ನೀನು ಅವಶ್ಯ ತಗೋಬೇಕು. ದೇವನನ್ನ ಅನ್ನ ಕೊಟ್ಟವ ದೇವ, ನಿನಗೆ ಪ್ರಾಣ ಕೊಟ್ಟವ ದೇವ, ಜಗತ್ತನ್ನು ನಿರ್ಮಿಸಿದವ ದೇವ, ಅನಬಾರದೇನು ಅಂದ. ಅವಾಗ ಬಂದ ಮುದುಕಂದ, ಊಟಕ್ಕಾಗಿ ಅನಬಾರದು ಅಂತ ನಾನು ಹೇಳೋದು ಅಂದ. ಊಟಕ್ಕಾಗಿ ಹಾಗಾದರೆ ನನ್ನ ಮನೆಯಲ್ಲಿ ಊಟ ನಿನಗೆ ಸಿಗೋದಿಲ್ಲ ಅಂತ ತಟ್ಟೆ ತೆಗೆದ. ಮುದುಕ ಹೇಳ್ದ, ನೋಡಿ, ನಾನು ಹಸದವ, ಹೊರಗೆ ಚಳಿ ಅದ, ಹೊರಗೆ ಮಳೆ ಬೀಳ್ತಾ ಅದ, ನಾನು ಅತ್ಯಂತ ದಣಿದವ, ನಿನ್ನಷ್ಟೇ ವರ್ಷ ವಯಸ್ಸ ಮುಪ್ಪು ಆಗ್ಯದ, ಶಕ್ತಿ ಇಲ್ಲ. ಇಂಥದ್ರಾಗ ನಾನು ಹೊರಗೆ ಹೋದರೆ ಗತಿ ಏನಾಗ್ತದೆ, ನೀನು ಸ್ವಲ್ಪ ಯೋಚನೆ ಮಾಡು. ನನಗೆ ಹಸು ಆಗ್ಯದಂತ ಒಬ್ಬ ಭಿಕ್ಷುಕ ಅಂತಾರೆ ಕೊಡು ಅಂದ.
ಆತ ಹೇಳ್ದ, ಅದೆಲ್ಲ ಆಗೋದಿಲ್ಲ, ನೀನು ಹೆಸರ ತಗೋ ತತ್ಕ್ಷಣ, ಅದೊಂದು ಬಿಟ್ಟು ಹೇಳು ತಗೋತೀವಿ. ಏನು ಮಜಾ ನಡೆದ್ರೆ. ಕೊನೆಗೆ ಮನೆ ಮಾಲೀಕ ಒಪ್ಪಲಿಲ್ಲ, ಸಾಧ್ಯವೇ ಇಲ್ಲ, ನೀನು ಹೊರಗೆ ಹೋಗಬೇಕು ಅಂದ. ನನ್ನ ಮನೆಯಾಗ ಒಂದೀಟು ನಿನಗೆ ಸ್ಥಳ ಇಲ್ಲ, ಇಲ್ಲಿ ಭಕ್ತರಿಗೆ ಸ್ಥಳವೇ ವಿನಃ ನಿನ್ನಂಥವನಿಗೆ ಸ್ಥಳ ಇಲ್ಲ. ಮುದುಕ ಪಾಪ ಎದ್ದ, ಕೈಯಾಗ ಬಡಿಗೆ ಹಿಡ್ಕೊಂಡ, ಕಣ್ಣೊಳಗೆ ಕಳೆ ಹೋಗಿತ್ತು, ಬಹಳ ಬಾಡಿದ್ದ, ಸೋತಿದ್ದ. ಹೊರಗೆ ಹೋಗುವಾಗ ಹೇಳ್ದ, ಆಯಿತು ಹೋಗ್ತೇನೆ, ನಿನ್ನ ಮನೆಯೊಳಗೆ ದೇವರನ್ನಿಟ್ಟುಕೋ, ನೀ ಭಕ್ತ ಆಗಿ ಉಳ್ಕೋ, ನಾ ಹೋಗ್ತೇನೆ ಅಂದ. ಆದರೆ ಗೊತ್ತಿರಲಿ, ಅನ್ನಕ್ಕಾಗಿ ದೇವರನ್ನು ಬಯಸಬಾರದು. ದೇವರ ಹೆಸರ ತಗೊಂಡು ಅನ್ನ ಅಲ್ಲ, ನಾವು ಕೃತಜ್ಞತೆ ದೇವನಿಗೆ ಸಲ್ಲಿಸೋದೇ ವಿನಃ ಅನ್ನಕ್ಕಾಗಿ ಅಲ್ಲ, ಒಂದು ತುತ್ತಿಗಾಗಿ ಅಲ್ಲ. ಹೊರಟು ಹೋದ. ಈತ ಬಾಗಿಲ ಮುಚ್ಚಿದ, ಹೊರಗೆ ಚಳಿ ಇತ್ತು, ಹೀಗೇ ಹೋಗ್ತಾ ಇದ್ದ. ಆತನಿಗೆ ಶಕ್ತಿ ಇರಲಿಲ್ಲ. ಹೋಗಿ ಒಂದು ಗಿಡದ ಕೆಳಗೆ ಕೂತ್ಕೊಂಡ. ಆ ಬಳಿಕ ಈತ ರಾತ್ರಿ ಮಲ್ಕೊಂಡ ಮನ್ಯಾಗ. ಅವ ಗಿಡದ ಕೆಳಗೆ ಅಲ್ಲಿ ಮಲ್ಕೊಂಡಿದ್ದ, ಚಳಿ ಅನ್ನಿಲ್ಲ. ಈತ ಮಲಗದಲ್ಲಿ ಕನಸಾವಿತ್ತು. ಕನಸಿನಲ್ಲಿ ಅವನೇ ಬಂದಂಗಾಯ್ತು. ಯಾರು? ಹೋದ ಮುದುಕ. ಹೆಂಗೆ ಬಂದಂಗಾಯ್ತು ಅಂದರೆ, ಅವನು ನೋಡಿದಾಗ ಒಮ್ಮೆ ದೇವರು ಅನಿಸ್ತತ್ತೋ, ಒಮ್ಮೆ ಮುದುಕ ಅನಿಸ್ತದ್ದು. ಹಾಗೆ ಕಾಣಕ್ಕೆ ಶುರುವಾಯಿತು. ಅವಾಗ ಅವ ಕೇಳ್ದ, ನೀನು ದೇವನೋ ಏನು ಮುದುಕನೋ ಅಂದ. ಆ ಮುದುಕನಾದ ದೇವ ನಾನೇ ಅಂದ. ದೇವ, ನೀನು ಇಷ್ಟು ವರ್ಷ ಆತಿಥ್ಯ ಮಾಡಿದೆಯಲ್ಲ, ಎಂದು ಒಂದು ದಿವಸ ನೀ ತಪ್ಪಿಬಿಟ್ಟಿಯಲ್ಲ. ಆತ ಎಂಥ ಮನುಷ್ಯ. ಒಂದು ತುತ್ತು ಅನ್ನ ಕರಾರ ಮ್ಯಾಗ ಕೊಡೋದಲ್ಲ, ದಯದಿಂದ ಕೊಡಬೇಕಾಗಿತ್ತು. ನೀನು ಕರಾರಲ್ಲ ಕೊಡೋದು. ಆ ಮುದುಕ ಎಷ್ಟು ಚಲೋ ಇದ್ದ ಹೇಳು, ಎಷ್ಟು ಚೆನ್ನಾಗಿದ್ದ. ನನ್ನ ಹೆಸರ ದುರುಪಯೋಗ ಮಾಡಲಿಲ್ಲ. ಏನು ಮಸ್ತ್. ಅವನ ಮನಸ್ಸಿನಲ್ಲಿ ನಾನಿದ್ದೆ, ಆದರೆ ಅನ್ನ ಸಿಗ್ತದಂತ ನನ್ನ ಹೆಸರ ತಗೊಳ್ಳೋದು ಅವನಿಗೆ ಇರಲಿಲ್ಲ. ಅಷ್ಟೆ. ವಿಚಾರ ಮಾಡು. ಇಷ್ಟು ವರ್ಷ ಮಾಡಿದಂಥ ಭಕ್ತಿ ಕರಾರ ಭಕ್ತಿ ಆತೆ ವಿನಃ ನೈಜ ಆಗಲಿಲ್ಲಲ್ಲ ಅಂದ. ಮರೆಯಾದ. ಇವನಿಗೆ ತಾಪಾತು. ಎದ್ದ, ಕಂದಿಲೊಂದು ತಗೊಂಡ, ಹುಡುಕಾಡಕ್ಕೆ ಹೊಂಟ. ಗಿಡದ ಕೆಳಗೆ ಹೋಗ್ತಾನೆ, ಪ್ರಾಣ ಹೋಗಿತ್ತು. ಹೋಗಿತ್ತಷ್ಟೆ. ಆದರೆ ಪ್ರಾಣ ಹೋದರೆ ಏನಾಯ್ತು? ನಾನು ಅನ್ನಕ್ಕಾಗಿ, ಒಂದು ತುತ್ತು ಅನ್ನಕ್ಕಾಗಿ ದೇವನನ್ನು ಕರೆಯೋದಲ್ಲ. ದೇವ ಎಲ್ಲವನ್ನ ಕೊಟ್ಟಾನ, ನೆನಪ ಮಾಡಿಕೊಂಡು ಅದನ್ನು ಬಳಸಿ ಆನಂದ ಪಡೋದು ಈ ಜಗತ್ತಿನೊಳಗ. ಮುದುಕನಿಗೆ ಹೆಂಗಾಗಿರಬೇಡ. ಆತಿಥ್ಯ ಇದು. ಆತಿಥ್ಯ. ಮನುಷ್ಯ ಒಂದಿಷ್ಟು ಸಹಾಯ ಮಾಡೋದನ್ನು ಕಲ್ಕೊಂಡಿರಬೇಕಷ್ಟೆ. ಮೊದಲ ಅವರಿಗೆ ಒಂದು ತುತ್ತ ಅಷ್ಟೆ, ಬಹಳ ಅಲ್ಲ, ಒಂದು ತುತ್ತು. ಒಂದು ತುಣುಕ ಬಟ್ಟೆ. ಈಗ ನಾಳೆ ದೀಪಾವಳಿ ಬರ್ತದಲ್ಲ, ಸುಮ್ಮನೆ ಮನೆಯೊಳಗೆ ಮಸ್ತಾಗಿ ಹೊಸ ಬಟ್ಟೆಗಳನ್ನು ತರ್ತಾರೆ. ಏನು ಊಟಕ್ಕೆ ಅದಕ್ಕೆ ಇದಕ್ಕೆ ಎಷ್ಟು ಮಸ್ತ್ ಮಾಡಿರ್ತಾರೆ. ಮನೆಯಾಗ ಏನು ತಂದು ಹಾಕಿದರೂ ಸಹಿತ ಅಲ್ಲಿ ಕೊರತೆ ಅನಿಸ್ತಿರ್ತದೆ. ಮಕ್ಕಳು ಹೇಳ್ತವೆ, ಇದೇ ಬಟ್ಟೆನು ತಂದಿದ್ದು ಅಂತಿರ್ತಾವೆ. ಅಕಸ್ಮಾತ್ ಒಬ್ಬ ಬಾಲಕ ಆ ದಿವಸ ಹೊರಟಿರ್ತಾನೆ ದಾರಿಯೊಳಗೆ, ತಾಯಿಲ್ಲ, ತಂದಿಲ್ಲ, ಬಡತನ, ಮೈ ಮೇಲೆ ಹರಿದ ಬಟ್ಟೆ, ಹಸಿದ ಹೊಟ್ಟೆ,
ಮನೆ ಎದುರಿಗೆ ಬರ್ತಾನೆ, ನನಗೊಂದಿಷ್ಟು ಅನ್ನ ಕೊಡಿ ಅಂತಾನೆ. ಸಣ್ಣ ಹುಡುಗ, ಭಿಕ್ಷುಕಲ್ಲ, ಸಣ್ಣ ಹುಡುಗ. ನೀವು ಒಂದು ತುತ್ತ ಹಿಂಗೆ ಕೊಟ್ಟರೆ ಅಥವಾ ಒಂದು ಸಣ್ಣ ಹರಿದ ಬಟ್ಟೆ ಹಿಂಗೆ ಕೊಟ್ಟರೆ ಅವನು ಮುಖ ನೋಡು ಅಂದ ರವೀಂದ್ರನಾಥ್ ಟ್ಯಾಗೋರ್. ಮುಖ ನೋಡು. ಮುಖದ ಮೇಲೆ ಎಂಥ ಕಳೆ, ಎಂಥ ಕೃತಜ್ಞ ಭಾವ. ಹುಡುಗನ ಮುಖದ ಮೇಲೆ ಅಷ್ಟು ಕಳ. ನಾವು ಕೊಟ್ಟಿದ್ದು ಬಳಸಿದ ಬಟ್ಟೆ, ನಾವು ಕೊಡೋದು ತುತ್ತ ಅನ್ನ. ಆದರೆ ಅದನ್ನು ಸ್ವೀಕರಿಸಿದಾಗ ಅವನು ಆನಂದ ಆಗುವಂಥ ಆನಂದದ ಅಲ್ಲ, ಆ ಆನಂದ ಮನುಷ್ಯನೇ. ನೀನು ಯಾವಾಗ ಯಾರಿಗೆ ಏನು ಕೊಟ್ಟಿಯಲ್ಲ, ಒಬ್ಬರಾದರೂ ಅಷ್ಟು ಆನಂದ ಪಟ್ಟರೆ. ಇಲ್ಲೇನು ಅಳಿಯನಿಗೆ ನೀವು ಬೇಕಾದಷ್ಟು ಕೊಡ್ರಿ ಸಾಕು ಅಂತ ಒಬ್ಬರೇ ಅಂದಿದ್ದು ಈ ಜಗತ್ನ್ಯಾಗ. ಹೇಳಿ, ಮುಖದ ಮೇಲೆ ಅಷ್ಟು ಸಂತೋಷದ ಛಾಯೆ ಯಾವ ಮುಖದ ಮೇಲದ? ಎಷ್ಟೇ ಕೊಟ್ಟರು ಸಹಿತ ಇಷ್ಟ ಏನು ಅಂತನ್ನುವ ಮನಸ್ಸಲ್ಲೇ, ಇಷ್ಟ ಕೊಟ್ಟರು ಏನು ಕೊಟ್ಟರು ಅಂತನ್ನುವ ಹುಡುಗನ ಮನಸ್ಸಲ್ಲೇ ಎಷ್ಟು ವ್ಯತ್ಯಾಸ ಆಗ್ತದೆ. ಆತಿಥ್ಯ ಇದೆ. ಅತಿಥಿ ದೇವೋ ಭವ. ಇಂಥ ಒಂದು ಮಗು ಮನೆಗೆ ಬಂದಾಗ ದೇವರು ಬಂತು ಅಂತ ಭಾವಿಸು ಮನುಷ್ಯನೇ. ಒಂದು ಕ್ಷಣ ಕೊಡು. ಕುಡುಕರಿಗೆ ಕೊಡೋದಲ್ಲ, ಕಳ್ಳರಿಗೆ ಕೊಡೋದಲ್ಲ. ಅತ್ಯಂತ ಬಾಲಕರು, ಎಷ್ಟು ಮುಗ್ಧ ಮನಸ್ಸಿನ ಬಾಲಕರು. ಆ ಬಳಿಕ ಸ್ವಚ್ಛ ಹೃದಯದ ಮುಪ್ಪಿನವರು. ಆ ನಂತರ ಕಷ್ಟಪಟ್ಟು ಜೀವನವನ್ನು ಕಟ್ಟಿಕೊಳ್ಳುವಂಥ ಕೆಲಸಗಾರರು. ಗೌರವಿಸು, ಇವರು ನಿನ್ನ ಅತಿಥಿಗಳು. ಎಂಥ ಮಾತುಗಳನ್ನು ಹೇಳ್ತಾರೆ ಉಪನಿಷತ್ತಿನೊಳಗೆ ಹೇಳ್ತಾರೆ. ಎಷ್ಟು ಚಲೋ 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 ಮಾತುಗಳು. ತೈತ್ತರಿಯ ಉಪನಿಷತ್ತು ಮಾಡು. ಇದು ನಿನ್ನ ಜೀವನವನ್ನು ಸಮೃದ್ಧ ಮಾಡುವ, ಆನಂದಪೂರ್ಣ ಮಾಡುವಂಥ 4ನೆಯ ಮಾತು. ಮೊದಲನೇದ್ದು ದೇವ ಸ್ಮರಣ, 2ನೇದ್ದು ನಿಸರ್ಗದ ಪೋಷಣ, 3ನೇದ್ದು ತಾಯಿ ತಂದೆಗಳನ್ನು ಗೌರವಿಸೋದು, 4ನೇದ್ದು ಅತಿಥಿಯನ್ನು ಪೋಷಿಸೋದು, ಒಂದಿಷ್ಟು ಅನ್ನ ಕೊಟ್ಟು ರಕ್ಷಿಸೋದು, ಅತಿಥಿಯ ಸತ್ಕಾರ ಮಾಡೋದು.